ವೆಲ್ಕಮ್ ಬ್ಯಾಕ್. ನೇರವಾಗಿ ಬಿಜೆಪಿಯ ಚಂದ್ರಶೇಖರ್ ಅವರಿಗೆ ಒಂದು ಕ್ವಿಕ್ ಆನ್ಸರ್ ಅನ್ನ ಪಡಿತೀನಿ. ಉತ್ತರ ಪ್ರದೇಶದ ಮೇಲೆ ಬಹಳ ನಿರೀಕ್ಷೆ ಇತ್ತು ನಿಮಗೆ, ಆದ್ರೆ ಅನ್ಕೊಂಡಂತೆ ಆಗ್ಲಿಲ್ಲ. ಒಂದು ಮಾಹಿತಿಯನ್ನು ನಾವು ಕೇಳ್ಪಟ್ವಿ, ಏನಂತಂದ್ರೆ ಯೋಗಿ ಆದಿತ್ಯನಾಥ್ 35 ಕ್ಯಾಂಡಿಡೇಟ್ಗಳನ್ನ ಶಿಫಾರಸು ಮಾಡಿದ್ದು ಹೈಕಮಾಂಡ್ ಲೆವೆಲ್ ಅಲ್ಲಿ ಚೇಂಜ್ ಮಾಡಿದ್ರು, ಅದಕ್ಕೆ ಈ ಪರಿಣಾಮ ಅಂತ. ನಿಜಾನ ಸುಳ್ಳ? ಇಲ್ಲ ಅದೆಲ್ಲ ಆಗಿರೋದಿಲ್ಲ. ಇದು ಸಹಜವಾಗಿ ಆಗುತ್ತೆ ಸರ್. ನಾವು 127-117 ಸೀಟ್ ಗೆಲ್ತಾ ಇದ್ದ ಗುಜರಾತಲ್ಲಿ. ನಾವು 2017 ಎಲೆಕ್ಷನಲ್ಲಿ ಕೇವಲ 99 ಗೆದ್ದಿದ್ವಿ. ಆದರೆ ಅದು ನೆಕ್ಸ್ಟ್ ಎಲೆಕ್ಷನಲ್ಲೇ 156 ತಂಪಿಗೆ ಗೆದ್ದಿದ್ವಿ. ಹಾಗಾಗಿ ಒಂದೊಂದು ರಾಜ್ಯಕ್ಕೆ ಒಂದೊಂದಕ್ಕೆ ವ್ಯತ್ಯಾಸ ಆಗುತ್ತೆ. ಅದನ್ನು ದಯಮಾಡಿ ಒಂದು ನಿಮಿಷ ನಾನು ತಗೊಳ್ಳೋಕೆ ಇಷ್ಟಪಡ್ತೇನೆ. ನಿತೀಶ್ ಕುಮಾರ್ ಅವ್ರ ವಿಚಾರ. ನಿತೀಶ್ ಕುಮಾರ್ ಅವರು ಇಂಡಿಯಾ ಅಲಯನ್ಸ್ನ ಫಾರಮ್ ಮಾಡಿದಂಥವ್ರು. ಅದನ್ನು ಯಾಕೆ ಬಿಟ್ಬಿಟ್ಟು ಆಚೆ ಕಡೆಗೆ ಬಂದರು ಅಂತ ಹೇಳಿದ್ರೆ, ಏನು ಬಿಹಾರಲ್ಲಿ ಇವರ ನ್ಯಾಷನಲ್ ಲೀಡರ್, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಲ್ಲ ಲಲನ್ ಸಿಂಗು, ಅವ್ರನ್ನೇ ಬುಟ್ಟಿಗೆ ಹಾಕ್ಕೊಂಡು ಇದೇ ಕಾಂಗ್ರೆಸ್ ಮತ್ತು ಲಾಲೂ ಪ್ರಸಾದ್ ಯಾದವ್ ಅವರು ಇಡೀ ಜನತಾ JDUನೇ ಹೊಡಿಲಿಕ್ಕೆ ಹೋಗಿದ್ರು, ನಿರ್ನಾಮ ಮಾಡ್ಲಿಕ್ಕೆ ಹೋಗಿದ್ರು ಅಂತೇಳಿ ಬೇಜಾರಾಗಿ ಇವ್ರು ಆಚೆ ಕಡೆಗೆ ಬಂದವರು. ಇವತ್ತು ಮತ್ತೆ ಹೋಗ್ಲಿಕ್ಕೆ ಸಾಧ್ಯನಾ? ಇವರು ಕನ್ವೀನರ್ ಆಗ್ತಾರೆ ಅಂತೇಳಿ ಮಮತಾ ಬ್ಯಾನರ್ಜಿ ವಿರೋಧ ಮಾಡಿದ್ರು, ಅಖಿಲೇಶ್ ಯಾದವ್ ವಿರೋಧ ಮಾಡಿದ್ರು. ಹೀಗಾಗಿ ಇವ್ರು ಯಾವುದೇ ಒಂದು ಸಣ್ಣ ಚೇರ್ಮನ್ಶಿಪ್ಪೇ ಕೊಡದೇ ಇರ್ತಕ್ಕಂಥವ್ರು ಇವರಿಗೆ ಮುಂದೆ ಅಧಿಕಾರ ಕೊಡ್ತಾರಾ? ಮತ್ತೆ ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ಲಿಕ್ಕಿದೆ. ಜೊತೆಗೆ ಆಪ್ ಮತ್ತು JDS ನ ಸ್ಪೋಕ್ಸ್ ಪರ್ಸನ್ಗಳನ್ನು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.